ವ್ಯಕ್ತಿ ಭಾರತೀಯ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈಗಲೂ ಗಡಿಯ ಸೇವೆಯ ಜೊತೆಗೆ ಎಲ್ಲರಂತೆ ಇವರು ಕೂಡ ಸುಮ್ಮನಿರಬಹುದಿತ್ತು. ಆದ್ರೆ ಈ ವ್ಯಕ್ತಿ ಇವರೆಲ್ಲರಿಗಿಂತ ಭಿನ್ನವಾಗಿ ನಿಲ್ತಾರೆ. ಕ್ರೀಡಾ ಜಗತ್ತಿನಲ್ಲಿ ನಮ್ಮ ದೇಶದ ಹಾಗೂ ನಾಡಿನ ಧ್ವಜ ಒಲಿಂಪಿಕ್ ಮಟ್ಟದಲ್ಲಿ ಹೆಚ್ಚು ಜನರು ಹಾರಿಸಬೇಕು ಎನ್ನುವುದರ ಜೊತೆಗೆ ಸದೃಢ ಯುವ ಸಮಾಜ ನಿರ್ಮಾಣಕ್ಕೆ ಇವರು ಟೊಂಕ ಕಟ್ಟಿ ನಿಂತಿದ್ದು ಈಗ ದೇಶವೇ ಹಳಿಯಾಳ ತಾಲೂಕಿನ ಕಡೆ ತಿರುಗಿ ನೋಡುವ ಮಹತ್ತರ ನಿರ್ಧಾರ ಕೈಗೊಂಡಿದ್ದಾರೆ. ಅದೇನು ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಒಂದು ಕಡೆ ಮಾಜಿ ಪೈಲ್ವಾನರಿಗೆ ಸನ್ಮಾನ್, ಮತ್ತೊಂದು ಕಡೆ 2024-25ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಯಲ್ಲಿ ಸಾಧನೆ ಮಾಡಿದ ಯುವಕ ಯುವತಿಯರಿಗೆ ಶಾಲು ಹೊದಿಸಿ ಗೌರವಿಸುತ್ತಿರುವ ನಿಸ್ವಾರ್ಥಿ ಹಾಗೂ ಸೈನಿಕ ರಾಜು ಪೆಜೋಳಿ. ಈ ಎಲ್ಲಾ ಕ್ಷಣಗಳಿಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾದ ಪುರಭವನ ಸಾಕ್ಷಿಯಾಗಿತ್ತು. ಪುರಭವನ ಮುಂಭಾಗದಲ್ಲಿನ ಶಿವಾಜಿ ಮೂರ್ತಿ ಹೀಗೆ ಮಾಲಾರ್ಪಣೆ ಮಾಡುತ್ತಿರುವ ಇವರ ಪೂರ್ಣ ಹೆಸರು ರಾಜು ಮಾರುತಿ ಪೆಜೋಳಿ. ಮೂಲತಃ ಧಾರವಾಡದ ಆಳ್ನವಾರ ಮೂಲದವರಾಗಿದ್ದು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಯುವ ಕ್ರೀಡಾಪಟುಗಳ ಸಹಾಯಕ್ಕೆ ನಿಂತಿದ್ದಾರೆ. ಅಂದಹಾಗೆ ಧಾರವಾಡದ ಅಣ್ಣವರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 2 ಜಿಲ್ಲೆಯ ಗಡಿ ತಾಲೂಕುಗಳ ಕ್ರೀಡಾಪಟುಗಳಿಗೆ ಈಗ ಇವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಮ ದೇಶದ ಪಾರಂಪರಿಕ ಕ್ರೀಡೆ ಎಂದೇ ಖ್ಯಾತಿ ಹೊಂದಿರುವ ಕುಸ್ತಿ ಪಟುಗಳು ಸೇರಿ ಹಾಕಿ ಇನ್ನಿತರ ಎಲ್ಲಾ ಕ್ರೀಡಾಪಟುಗಳು ಸಹಾಯ ಹಸ್ತ ಅಷ್ಟೇ ಅಲ್ಲ, ಅವರ ನೋವು ಸಂಕಷ್ಟಗಳನ್ನ ದೂರ ಮಾಡುತ್ತಾ ಯುವ ಕ್ರೀಡಾಪಟುಗಳ ಸಾಧನೆಗೆ ಸದಾ ಸಿದ್ಧರಾಗಿ ಜನಸ್ನೇಹಿ ರಾಜು ಅವರು ನಿಂತಿದ್ದಾರೆ. ಇವತ್ತು ನಮಗೆ ತುಂಬಾ ಖುಷಿ ಆಗ್ತಿದೆ. ನಾವು ಸುಮಾರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿದೀವಿ, ಆದ್ರೆ ನ್ಯಾಷನಲ್ಗಲ್ಲೂ ಹೋಗಿಲ್ಲಾಗಿದ್ವಿ. ಇವಾಗ ತುಕಾರಾಮ್ ಗೌಡ ಬಂದಾಗಿಂದ ನಾವು 4-5 ಸಲ ಹೋಗಿ ಬಂದಿದ್ದೀವಿ. ಮೆಡಲ್ ಕೂಡ ಮಾಡಿದೀವಿ, ಸಿಲ್ವರ್ ಬ್ರಾನ್ಸ್ ಮೆಡಲ್ ಮಾಡಿದೀವಿ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ರಾಜು ಸರ್ ಕೂಡ ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡ್ತಿದ್ದಾರೆ. ಹಳೆಯಾಳದಲ್ಲಿ ಯಾರು ಸಪೋರ್ಟ್ ಮಾಡೋದಿಲ್ಲ ಅನ್ಕೊಂಡಿದ್ವಿ ನಾವು. ಇವಾಗ ರಾಜು ಸರ್ ಅವರು ಡಯಟ್ಸ್ ಎಲ್ಲ ಏನೇನ್ ಮಾಡಬೇಕು ಏನೇನಿಲ್ಲ ಅದೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲ ಕೊಡ್ತಿದ್ದಾರೆ. ಪ್ರೋಟೀನ್, ಬಾದಾಮ್, ಹಾಲೆಲ್ಲ ಕೊಡ್ತಿದ್ದಾರೆ. ಹಾ, ಮೊದ್ಲೆಲ್ಲರೂ ಗಂಡ್ ಮಕ್ಳು ಅಷ್ಟೇ ಮಾಡ್ತಿದ್ರು ಕುಸ್ತಿ, ಹೆಣ್ಮಕ್ಳು ಯಾರು ಆಡ್ತಿಲ್ಲಾಗಿದ್ರು. ಇವಾಗ ಹೆಣ್ಮಕ್ಳು ಎಲ್ಲರೂ ಕುಸ್ತಿ ಆಡ್ತಿದ್ದಾರೆ, ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಹೆಣ್ಮಕ್ಳು ತುಂಬಾ ಜನ ಕುಸ್ತಿ ಆಡ್ಬೇಕಂತ ಆಸೆ ಪಡ್ತಿದ್ದಾರೆ. ಆದ್ರೆ ಅವ್ರ ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಅವ್ರ ಮನೆಯಲ್ಲಿ ಕಳಿಸೋದಿಲ್ಲ ಆಗಿದ್ದಾರೆ. ನಾವೆಲ್ಲರೂ ಹೋಗಿ ಅವ್ರ ಮನೆಯಲ್ಲಿ ಹೇಳ್ಬೇಕಂತ ಆಸೆ ಇದೆ ನಮಗೆ. ತುಂಬಾ ಸಪೋರ್ಟ್ ಇದೆ ನಮ್ಮ ಮನೆಯಲ್ಲಿ ಕೂಡ. 5ನೇತಿಂದಾನೇ ನಾನು ಕುಸ್ತಿ ಆಡ್ತಿದ್ದೀನಿ. ಮೊದಲು ನಂಗೆ ಕುಸ್ತಿ ಅಂದ್ರೆ ಏನು ಗೊತ್ತಿಲ್ಲಾಗಿತ್ತು. ಆಮೇಲೆ ಇಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ಕುಸ್ತಿ ಆಡು ಅಂತ ಹೇಳಿದಾಗ ನಂಗೆ ತುಂಬಾ ಆಸೆ ಆಯ್ತು ಕುಸ್ತಿ ಆಡ್ಬೇಕಂತ ಹೇಳಿ. ನಾವು ನ್ಯಾಷನಲ್ಗೆ ಹೋಗಿ ಬಂದಿದ್ದೀನಿ. ದಿಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ ಎಲ್ಲ ಹೋಗಿ ಬಂದಿದ್ದೀನಿ. ಗೆದ್ದು ಬಂದಿದ್ದೀನಿ. ಇಲ್ಲ, ಒಲಿಂಪಿಕ್ ಹೋಗಿ ಮೆಡಲ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ರಾಜು ಸರ್ ಅವರು ಕೂಡ ಹೋದರ್ಸ್ ಕೂಡ ಇಲ್ಲಿ ಹರಿಯಾಣದಲ್ಲೇನು ಕುಸ್ತಿ ಮಾಡಿದ್ರು, ಅದರಲ್ಲಿ ಕೂಡ ಮೆಡಲ್ ಮಾಡಿದ್ದೆ ನಾನು. ಇವಾಗ ಮೊನ್ನೆ ಕೂಡ ಹೇಳಿದ್ರು ಅವರು ಏಷ್ಯನ್ ಚಾಂಪಿಯನ್ಶಿಪ್ಗೆ ಹೋಗಬೇಕು, ಅದರಲ್ಲಿ ಕೂಡ ಮೆಡಲ್ ಮಾಡ್ಬೇಕಂತ ಹೇಳಿದ್ರು. ಸಪೋರ್ಟ್ ಮಾಡ್ತೀನಿ ನಾನು ಕೂಡ, ನಿಮ್ಮ ಪೇರೆಂಟ್ಸ್ಗೆ ಎಲ್ಲ ಹೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು. ಸಿಗ್ತಿದೆ. ರಾಜು ಸರ್ ಕೆಲವೊಂದಷ್ಟು ಬೇರೆ ಬೇರೆ ದೇಶಕ್ಕೆ ಹೋಗ್ಲಿಕ್ಕೆ ಆರ್ಥಿಕ ಸಹಾಯ ಬೇಕಾಗಿದೆ. ಈಗ ಸರ್ಕಾರದವರು ಮಾಡ್ತಾರೆ ಅಥವಾ ರಾಜು ಸಹಾಯ ಮಾಡ್ತಾರೆ? ಇಲ್ಲ, ನಾವೇ ಹೋಗ್ತೀವಿ ಖರ್ಚು ಮಾಡ್ಕೊಂಡು. ಯಾರು ಮಾಡ್ತಿಲ್ಲ. ಇವಾಗ ರಾಜು ಸರ್ ಅವ್ರು ಮಾಡ್ತಾರೆ ಅನ್ಕೊಂಡಿದೀವಿ, ನೋಡ್ಬೇಕು ಮುಂದೆ ಏನಾಗುತ್ತೆ. ಕೊಟ್ಟಿದ್ದಾರೆ. ನಮ್ಮ ಹೆಸರು ಶಾಲಿನಾ ಸಿದ್ದಿ ಅಂತ ಹೇಳಿ.